Good morning, students. ನಿಮಗೆ ಸ್ವಲ್ಪ ಮಟ್ಟಿಗೆ ನನ್ನ ಕ್ಲಾಸಸ್ ನಾನು ಎಕ್ಸ್ಪ್ಲೇನ್ ಮಾಡಿದ್ದು ಕ್ಲಾಸ್ನಾಗ ತಿಳಿಲಿಕ್ಕೆ ಹತ್ತದ ಅಂತ ತಿಳ್ಕೊಂಡಿಲ್ಲ. ನಾ ಮೊದಲೇ ಹೇಳಿದ್ದೆ ಏನಂದ್ರೆ ನೀವು ಕ್ಲಾಸ್ ನೋಡಿತೀರೋ ಇಲ್ಲೋ ನನಗೆ ಗೊತ್ತಾಗಬೇಕು, ಮತ್ತು ಅಟೆಂಡೆನ್ಸು ಕಂಪಲ್ಸರಿ ಅದ. ಅದಕ್ಕೆ ನೀವು ಕ್ಲಾಸನ್ನು ನೋಡಿದ ತಕ್ಷಣ ಥಂಬ್ ಇಂಪ್ರೆಷನ್ ಇರ್ತದೆ, ಅದು ಅಥವಾ ಎಸ್ ಓಕೆ ಅಂಥೇಳಿ ಬರೆದು ಒಂದು ಮೆಸೇಜ್ ಮಾಡಬೇಕು ವಾಟ್ಸಪ್ ಒಳಗೆ ಅಂತ ಹೇಳಿದ್ದೆ. ಅಂದ್ರೆ ನೀವು ನೋಡಿರಂತ ನನಗೆ ಗೊತ್ತಾಗ್ತದೆ, ಅಥವಾ ಅಟೆಂಡೆನ್ಸ್ ಅದ ಅಂಥೇಳಿ ಅಟೆಂಡೆನ್ಸ್ ನನಗೆ ಗೊತ್ತಾಗ್ತದೆ. ಇಲ್ಲ ಅಂದ್ರೆ ಅಟೆಂಡೆನ್ಸ್ ಶಾರ್ಟೇಜ್ ಆಗ್ತದೆ. ಇದನ್ನು ನಾನು ಫಸ್ಟ್ ಕ್ಲಾಸ್ನಾಗ ನಾ ಹೇಳಿದ್ದೆ. ಆದರೂ ಕೆಲವೊಂದು ಸ್ಟೂಡೆಂಟ್ಸ್ ರೆಗ್ಯುಲರ್ ಆಗಿ ಅದನ್ನು ಮಾಡಿರ್ತಾರೆ. ಇನ್ನೂ ಎಷ್ಟೋ ಸ್ಟೂಡೆಂಟ್ಸ್ ಈ ಥರ ನಾನು ಅಟೆಂಡೆನ್ಸ್ ತೋರಿಸ್ಲಿಕ್ಕೆ ಹತ್ತಿಲ್ಲ. ಹೀಗಾಗಿ ನೀವು ನೋಡ್ಲಿಕ್ಕೆ ಹತ್ತಿರೋ ಇಲ್ಲೋ ಏನು ಅಂತ ಹೇಳಿ ನನಗೆ ಗೊತ್ತಾಗ್ಲಿಕ್ಕೆ ಹತ್ತಿಲ್ಲ. ಅದಕ್ಕೆ ಪ್ಲೀಸ್ ನನಗೆ ಅಟೆಂಡೆನ್ಸನ್ನು ತೋರಿಸ್ರಿ, ಓಕೆ ಅಂತ ಬರೀರಿ, ಎಸ್ ಅಂತ ಬರೀರಿ, ವಾಟ್ಸಪ್ ಮೆಸೇಜ್ ಹಾಕ್ರಿ. ಗ್ರೂಪ್ ಮಾಡಿದ PUC ಫಸ್ಟ್ ಇಯರ್ ಗರ್ಲ್ಸ್ ಮತ್ತು ಬಾಯ್ಸ್ ಸಪ್ರೇಟ್, ಆ ಥರ ಮಾಡಿದ್ರೆ ನನಗೆ ಗೊತ್ತಾಗ್ತದೆ. ಆಮೇಲೆ ಇನ್ನೊಂದು ಏನಂದ್ರೆ, ನಿಮಗೆ ಏನೇ ತಿಳಿದೇ ಇದ್ದರೂ ಸಹ ನನ್ನ ಫೋನ್ ನಂಬರ್ ವಾಟ್ಸಪ್ನಾಗ ಅದೇ ಅದ. ಆ ನಂಬರಿಗೆ ಫೋನ್ ಮಾಡಿದ್ರೆ ಅಂದ್ರೆ ನಾನು ನಿಮ್ಮ ಡೌಟ್ಸು ಅಥವಾ ಏನಾರೇ ನಿಮ್ಗೆ ಸಹಾಯ ಬೇಕಾಗಿತ್ತಂದ್ರೆ ನಾನು ಹೇಳ್ತೀನಿ. ಆಮೇಲೆ ನಾ ಹೇಳಿದ ಕ್ಲಾಸು ತಿಳಿಬೇಕಾಗಿತ್ತಂದ್ರೆ ನೀವು ಟೆಕ್ಸ್ಟ್ ಬುಕ್ಕನ್ನು ಮುಂದೆ ಇಟ್ಕೊಳ್ಳಿಕ್ಕೆ ಬೇಕು. ಇಲ್ಲ ಅಂದ್ರೆ ಬರೀ ಕತೆ ಕೇಳ್ದಂಗೆ ಕೇಳಿದ್ರೆ ಕ್ಲಾಸು ತಿಳಿಯುವುದಿಲ್ಲ. ಟೆಕ್ಸ್ಟ್ ಬುಕ್ ತಗೋರಿ. ಎಲ್ಲ ಕಡೆ ಈ ಥರ ಆನ್ಲೈನ್ ಕ್ಲಾಸ್ ಶುರುವಾಗ್ಯಾವ ತಿರಿಗೆ. ಹಿಂಗೆ ಬುಕ್ ಸ್ಟಾಲ್ ಒಳಗೆ ಬುಕ್ ಮುಗಿದು ಬಿಡ್ತಾವೆ. ಅದಕ್ಕೆ ಆಮೇಲೆ ಇವು ಗೌರ್ಮೆಂಟ್ದಿಂದ ಬರೋ ಬುಕ್ ಇರೋದ್ರಿಂದ ಈ ಬುಕ್ಗಳು ಸೆಕೆಂಡ್ ಟೈಮ್ ಬರ್ತಾವ ಅನ್ನೋ ಗ್ಯಾರಂಟಿ ಇರೋದಿಲ್ಲ. ಹೋದ ವರ್ಷ ಎಷ್ಟೋ ಹುಡುಗರು ಈ ಥರ ಸಫರ್ ಆದರು. ಸ್ಟಾರ್ಟಿಂಗಿಂದ ನಾವು ಹೇಳಿಕೊಟ್ಟಿದ್ವಿ ಟೆಕ್ಸ್ಟ್ ಬುಕ್ ತಗೋರಿ ಅಂತ ಹೇಳಿ. ಲೈಬ್ರರಿಯಾಗಿ 1-2 ಬುಕ್ ಪ್ರೊವೈಡ್ ಮಾಡ್ತಾರೆ ಅಷ್ಟೇ, ವಿನ ಎಲ್ಲ ಸಬ್ಜೆಕ್ಟ್ ಮಾಡೋದಿಲ್ಲ. ಅದಕ್ಕೆ ಆಮೇಲೆ ಮುಂದೆ ಬುಕ್ ಬರಲೇ ಇಲ್ಲ. ಹೀಗಾಗಿ ಎಷ್ಟೋ ಹುಡುಗರು ಅದರಲ್ಲೇ ಸಫರ್ ಆದರು. ಗೌರ್ಮೆಂಟ್ ಯಾವ ಥರ ಇರ್ತದೆ ನಿಮ್ಗೆ ಗೊತ್ತದ. ಗೌರ್ಮೆಂಟ್ ಬುಕ್ ಇವು ಬರೋದಿಲ್ಲ, ಪ್ರೈವೇಟ್ ಆದ್ರೆ ಅವ್ರು ಮತ್ತೆ ಪ್ರಿಂಟ್ ಮಾಡಿ ಕಳಿಸ್ತಾರೆ. ಅದಕ್ಕೆ ಈ ಬುಕ್ ಅವೈಲೇಬಲ್ ಅವ ಬುಕ್ ಸ್ಟಾಲ್ ಒಳಗೆ. ಪ್ಲೀಸ್ ಹೋಗಿ ಆ ಬುಕ್ ತಗೋರಿ. ಅಥವಾ ಕಾಲೇಜಾಗ ನೀವು ಕೊಡ್ತೀರಂತಂದ್ರೆ ಯಾವ ಥರ ಕೊಡ್ತೀರಂದಾರ, ಯಾವ ಬುಕ್ ಕೊಡ್ತೀರಂದಾರ ನೋಡಿ ಮೊದಲೇ ಇಸ್ಕೋರಿ. ಆಮೇಲೆ ಲಾಸ್ಟ್ ಮೂಮೆಂಟಿಗೆ ಒಮ್ಮೆ ರಶ್ ಆದ್ರೆ ಬುಕ್ ಸಿಗೋದಿಲ್ಲ. ವಿದೌಟ್ ಬುಕ್ ಕಾಲೇಜ್ ಸ್ಟಡಿ ಅಥವಾ ಎಕ್ಸಾಮಿನೇಷನ್ ಬರೀಲಿಕ್ಕೆ ಬಹಳಷ್ಟು ಡಿಫಿಕಲ್ಟ್ ಆಗ್ತದೆ. ಓಕೆ, ಇವತ್ತು ನಾವು ಲಾಸ್ಟ್ ಕ್ಲಾಸಾಗ ಏನು ಮಾಡಿದ್ವಿ ಅಂದ್ರೆ, ಡಿಫ್ರೆಂಟ್ ಎಕನಾಮಿಕ್ ಆಕ್ಟಿವಿಟೀಸ್ ಇದ್ದು ಕಂಪ್ಯಾರಿಸನ್ ಅಥವಾ ಡಿಫರೆನ್ಸಸ್ ಅನ್ನು ನೋಡಿದ್ವಿ. ಬಿಸ್ನೆಸ್, ಪ್ರೊಫೆಷನ್ ಆ್ಯಂಡ್ ಎಂಪ್ಲಾಯ್ಮೆಂಟ್. ಇಸ್ಂಟ್ ಇಟ್? ಎಕ್ಸಾಮ್ದಾಗ ಬೀಳುವಂಥ ಒಂದು ಇಂಪಾರ್ಟೆಂಟ್ ಕ್ವಶನ್ ಇದು. ಕಂಪ್ಯಾರಿಸನ್ ಅಥವಾ ಸ್ಟೇಟ್ ದ ಕಂಪ್ಯಾರಿಸನ್ ಬಿಟ್ವೀನ್ ದ ಬಿಸ್ನೆಸ್, ಪ್ರೊಫೆಷನ್ ಆ್ಯಂಡ್ ಎಂಪ್ಲಾಯ್ಮೆಂಟ್, or differentiate between the business, profession and employment. ಈ ಥರ ಕ್ವಶನ್ ಬೀಳುವಂಥ ಚಾನ್ಸಸ್. ನಾ ಹೇಳಿದ್ರೆ ಚಾರ್ಟನ್ನು ಒಂದು ಟೇಬಲ್ ಹಾಕಿ ಸ್ಕೆಚ್ ಪೆನ್ಲೇನೋ ಅದನ್ನು ಹೈಲೈಟ್ ಮಾಡಿ ಸಂಭವ ಯಾವುದಾದ್ರೂ ನಿಮ್ಮೊಳಗೆ ಫ್ರೀಕ್ವೆಂಟ್ಲಿ ನೀವು ಯಾವ ಪ್ಲೇಸ್ನಾಗ ಕೂಡ್ತಿರ್ತೀರಿ, ಓಡಾಡ್ತಿರ್ತೀರಿ, ಆ ಗಾಡಿಗೆ ಅಂಟಿಸ್ರಿ. ಅಂದ್ರೆ ಅದು ನಿಮ್ಮ ಕಣ್ಣು ಮುಂದೆ ಬಿತ್ತು ಅಂದ್ರೆ ಈಸಿಲಿ ಬರೀಬಹುದು. ಒನ್ ಆಫ್ ದ ಈಸಿಯೆಸ್ಟ್ ಆನ್ಸರ್ ಅದ. ಅದು ಮೋಸ್ಟ್ ಪ್ರಾಬಬಲಿ 8 ಮಾರ್ಕ್ಸ್ ಒಳಗಿರ್ತದೆ. ಆರಾಮಾಗಿ ನಿಮ್ಗೆ 8 ಮಾರ್ಕ್ಸ್ ಸಿಗ್ತಾವೆ. ಸೊ ಈ ಥರ ಕಾಲೇಜ್ ಒಳಗೆ ಡೇ ಟು ಡೇ ಸ್ಟಡಿ ಮಾಡ್ತಾ ಹೋಗಬೇಕು. ಇಲ್ಲ ಅಂದ್ರೆ ಒಮ್ಮೆ ಮಾಡ್ತೀನಿ ಇಯರ್ ಎಂಡಿಗೆ ಅಂದ್ರೆ ಆಗೋದಿಲ್ಲ. ಇವತ್ತೇನು ನೋಡೋಣ ಅಂದ್ರೆ, ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ different business activities with the help of the chart. Business has 2 main activities. One is industry and another one is commerce. Means once again I am going to repeat the meaning of the business. Business is an economic activity involving production and sale of goods and services with a motive to earn profit by satisfying the human needs in the society. Isn't it? Recall that.
So business has two main activities. One is production, another one is sale of goods and services. So we produce goods and services in the industry, and after producing, mere production is not enough. To earn profit or get a reward from the production activity, we must sell the produced goods to the ultimate consumers, isn't it? So business has two main activities. After completion of these two activities, then only business person will get their reward as a profit. First they produce the goods and services, then they sell. So today I am going to explain you the different types of industries. These two main activities of the business, production and sale, explain with the words industry and commerce, because goods are produced in the industries and the commerce help to sell the goods to the ultimate consumers with some services or some activities. Okay, so ಕನ್ನಡ ಮೀಡಿಯಂದವ್ರಿಗೆ ನಾನು ಹೇಳಬೇಕಂದ್ರೆ ಇವತ್ತು ನಾನು ವ್ಯವಹಾರದ ವಿವಿಧ ಚಟುವಟಿಕೆಗಳನ್ನು ಚರ್ಚೆ ಮಾಡ್ಲಿಕ್ಕತ್ತೀನಿ ಕ್ಲಾಸ್ನಾಗ. ವ್ಯವಹಾರದ ಅರ್ಥವನ್ನು ಇನ್ನೊಂದು ಸಲ ಹೇಳ್ತೀನಿ. ಆಮೇಲೆ ಅದ್ರದ್ದು ಏನು ಮುಖ್ಯ ಎರಡು ಚಟುವಟಿಕೆಗಳವ ಅವನ್ನ ಯಾವ ಥರ ಒಂದು ಚಿತ್ರದ ಮುಖಾಂತರ ನಾವು ಎಕ್ಸ್ಪ್ಲೇನ್ ಮಾಡಬಹುದು ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮ್ಮ ಬುಕ್ನಾಗೂ ಈ ಚಾರ್ಟ್ ಅದ. ವ್ಯವಹಾರ ಒಂದು ಆರ್ಥಿಕ ಚಟುವಟಿಕೆಯಾಗಿದ್ದು ಲಾಭ ಗಳಿಸುವ ಉದ್ದೇಶದಿಂದ ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸಿ ಮಾರಾಟ ಮಾಡುವುದಾಗಿದೆ. ಯಾರಿಗೆ? ಸಮಾಜದ ಜನರಿಗೆ ಅಥವಾ ಸಮಾಜದಲ್ಲಿರುವ ಜನರ ಅಗತ್ಯತೆಯನ್ನು ಪೂರೈಸುವುದಕ್ಕಾಗಿ ಅಂತ ನಿಮ್ಮ ಬುಕ್ನಾಗ ಕೊಟ್ಟಾರೆ. ವ್ಯವಹಾರದೊಳಗೆ ಎರಡು ಚಟುವಟಿಕೆಗಳು, ಮುಖ್ಯ ಎರಡು ಚಟುವಟಿಕೆಗಳು ಅಂದ್ರೆ ವಸ್ತುಗಳ ಉತ್ಪಾದನೆ ಮತ್ತು ಮಾರಾಟ. ಈ ವಸ್ತುಗಳ ಉತ್ಪಾದನೆಯನ್ನು ನಾವು ಎಲ್ಲಿ ಮಾಡ್ತೀವಿ ಅಂದ್ರೆ ಕೈಗಾರಿಕೆ ಒಳಗೆ ಮಾಡ್ತೀವಿ, ಹೌದಾ? ಮತ್ತು ವಸ್ತುಗಳನ್ನು ಮಾರಾಟ ಮಾಡುವುದು ಕೈಗಾರಿಕೆಯಿಂದ ಅಂತಿಮ ಗ್ರಾಹಕರಿಗೆ ಮುಟ್ಟಿಸಬೇಕಾದ್ರೆ ಕೆಲವೊಂದು ಸೇವೆಗಳ ಚಟುವಟಿಕೆಗಳ ಅಗತ್ಯ ನಮಗದ. ಆ ಸೇವೆಗಳ ಚಟುವಟಿಕೆಗಳ ಗುಂಪನ್ನು ನಾವು ಏನಂತ ಕರಿತೀವಿ? ವಾಣಿಜ್ಯ ಅಂತ ಕರಿತೀವಿ ನಾವು. ನೀವು ಕಾಮರ್ಸ್ ಸ್ಟೂಡೆಂಟ್ಸ್ ಇರೋದ್ರಿಂದ ಕಾಮರ್ಸದ ಅರ್ಥ, ವಾಣಿಜ್ಯದ ಅರ್ಥ ನಿಮ್ಗೆ ಆಗಬೇಕು. ನಾ ಅದನ್ನು ಈ ಪಾರ್ಟ್ ಹೇಳುವಾಗ ನಾನು ಹೇಳ್ತೀನಿ. ಸೊ ಅದಕ್ಕೆ ಫಸ್ಟ್ ಪಾರ್ಟ್ ಆರ್ ದ ಫಸ್ಟ್ ಮೇನ್ ಆಕ್ಟಿವಿಟೀಸ್ ಆಫ್ ದ ಬಿಸ್ನೆಸ್ ಈಸ್ ಇಂಡಸ್ಟ್ರಿ. Second one is commerce. Industry means production of goods and services. Commerce here is sale of goods and services. Meaning ಒಳಗೆ ಎರಡು ಆಕ್ಟಿವಿಟಿ, ಮೇನ್ ಆಕ್ಟಿವಿಟಿ ಹೇಳಿವಿ. ಎಕ್ಸಾಮ್ದಾಗ 1 ಮಾರ್ಕ್ಸ್ ಕ್ವಶನ್ ಒಳಗೆ ಕೇಳ್ತಾರ, ಸ್ಟೇಟ್ ಟು ಮೇನ್ ಆಕ್ಟಿವಿಟೀಸ್ ಆಫ್ ದ ಬಿಸ್ನೆಸ್ ಅಂತ ಕೇಳಿದಾಗ ನೀವು ಪ್ರೊಡಕ್ಷನ್ ಆ್ಯಂಡ್ ಸೇಲ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಬರಿಬೇಕು. ಯಾಕಂದ್ರೆ ಅದ್ರ 2 ಆಕ್ಟಿವಿಟೀಸ್ ಅವೇ. ವ್ಯವಹಾರದ ಎರಡು ಪ್ರಮುಖ ಚಟುವಟಿಕೆಗಳನ್ನು ಹೆಸರಿಸಿ ಅಂತ ಹೇಳಿ 1 ಮಾರ್ಕ್ಸ್ ಕ್ವಶನ್ ಒಳಗೆ ಮೇಲಿಂದ ಮೇಲೆ ಬರ್ತದೆ. ಯಾಕಂದ್ರೆ ವ್ಯವಹಾರದ ಅರ್ಥ ಯಾರಿಗೆ ಆಗಿರ್ತದೋ, ಅರ್ಥ ಯಾರಿಗೆ ಬರ್ತಿರ್ತದೋ ಅವರು ಈ ಕ್ವಶನ್ಗೆ ಆನ್ಸರ್ ಈಸಿಲಿ ಬರೀತಾರೆ. ಯಾಕಂದ್ರೆ ವ್ಯವಹಾರದೊಳಗೆ ಎರಡು ಚಟುವಟಿಕೆಗಳು, ಒಂದು ಸರಕು ಸೇವೆಗಳ ಉತ್ಪಾದನೆ ಮತ್ತು ಮಾರಾಟ. ಉತ್ಪಾದನೆ ಮತ್ತು ಮಾರಾಟ ಎರಡು ಮುಖ್ಯ ಚಟುವಟಿಕೆಗಳು. ಇಲ್ಲಿ ಉತ್ಪಾದನೆ ಮತ್ತು ಮಾರಾಟ ಅಂತ ಕೊಡುವ ಬದಲಿ ಉತ್ಪಾದನೆಯನ್ನು ಎಲ್ಲಿ ಮಾಡ್ತೀವಿ ನಾವು? ಕೈಗಾರಿಕೆ ಒಳಗೆ ಮಾಡ್ತೀವಿ, ಹೌದಾ ಅಲ್ಲ? ಸೊ ಅದಕ್ಕೆ ಈ ಫಸ್ಟ್ ಆಕ್ಟಿವಿಟಿ ಆಫ್ ದ ಬಿಸ್ನೆಸ್ ಈಸ್ ಇಂಡಸ್ಟ್ರಿ, ಪ್ರೊಡಕ್ಷನ್. ಅದನ್ನು ಫಸ್ಟ್ ನಾ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಮೇಲೆ ನೆಕ್ಸ್ಟ್ ಪಾರ್ಟ್ ಕಾಮರ್ಸ್, ಅದನ್ನೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಚಾರ್ಟ್ ನಿಮ್ಮ ಬುಕ್ನಾಗೂ ಅದ. ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ಥರ ಇರ್ತದಂತ ನಾ ಹೇಳಿದಿ, ಮೇಲಿಂದ ಮೇಲೆ ಹೇಳ್ತಿರ್ತೀನಿ. ಸ್ಕೂಲಿಗೂ ಕಾಲೇಜಿಂದು ಕ್ವಶನಿಗೂ ಪ್ಯಾಟರ್ನ್ ಆಫ್ ಕ್ವಶನ್ನಿಗೂ ಬಹಳಷ್ಟು ಡಿಫ್ರೆನ್ಸ್ ಇರ್ತದೆ.
ಕಾಲೇಜ್ ಸ್ಕೂಲ್ ಲೆವೆಲ್ ಥರ ಆನ್ಸರ್ ಇಲ್ಲಿ ಬರೋದ್ರ ನಡೆಯಂಗಿಲ್ಲ. ಅದಕ್ಕೆ ಟೆಕ್ಸ್ಟ್ ಬುಕ್ ಬಹಳಷ್ಟು ಇಂಪಾರ್ಟೆಂಟ್. ಕಾಲೇಜ್ ಒಳಗೆ ಸ್ಕೂಲ್ ಒಳಗೆ ನಿಮ್ಗೆ ಕ್ವಶನ್ ಆನ್ಸರ್ ಬರೆಸ್ತಾರ, ಗೈಡ್ ಸಿಗ್ತಾವ, ಸಂಭವ್ ಡೈಜೆಸ್ಟ್ ಸಿಗ್ತಾವ. ಅದನ್ನ ನೋಡ್ಕೊಂಡು ಬಂದ್ರೆ ಮಾರ್ಕ್ಸ್ ತಗೋಬಹುದು. ಅದು ಸಹ ಭಾಳ ತಗೊಳಕ್ ಆಗೋದಿಲ್ಲ. ಆದ್ರೆ ಕಾಲೇಜ್ ಲೆವೆಲ್ ಒಳಗೆ ನೀವು ಅದ್ರ ಮೇಲೆ ಡಿಪೆಂಡ್ ಆಗ್ತೀರಂದ್ರೆ ಇವನ್ ಪಾಸ್ ಆಗಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಟೆಕ್ಸ್ಟ್ ಬುಕ್ ಬೇಕೇ. ಸೊ ಎಕ್ಸಾಮಿನೇಷನ್ ಒಳಗೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾಕೆ ಥರ ಇರ್ತಾವ ಅಂತ ನಾ ಇನ್ನೂ ಒಮ್ಮೆ ಹೇಳ್ತೀನಿ. 1 ಮಾರ್ಕ್ಸ್ 10 ಇರ್ತಾವ ಫಸ್ಟಿಗೆ. ಅದ್ರೊಳಗೆ 4 or 5 ಅಬ್ಜೆಕ್ಟಿವ್ ಟೈಪ್ ಇರ್ತಾವ. ಎಲ್ಲದಕ್ಕೂ ಆಪ್ಷನ್ ಕೊಟ್ಟಿರ್ತಾರ. 12 ಕೊಟ್ಟಿರ್ತಾರ, ರೈಟ್ ಎನಿ 10 ಅಂತ ಕೇಳಿರ್ತಾರೆ. ಅದೇ ಥರ 2 ಮಾರ್ಕ್ಸ್ 10 ಇರ್ತಾವ. ಅದ್ರೊಳಗೆ ಮೀನಿಂಗು, ಡೆಫಿನಿಷನ್ ಈ ಥರ ಕ್ವಶನ್ಸ್ ಬಂದಿರ್ತಾವ. ಅಲ್ಲಿಯೂ ಸಹ 12 ಕೊಟ್ಟಿರ್ತಾರ, 10 ಬರೀ ಅಂತ ನಿಮ್ಮನ್ನ ಕೇಳ್ತಾರೆ. ಥರ್ಡ್ ಕ್ವಶನ್ 4 ಮಾರ್ಕ್ಸ್ 7 ಆನ್ಸರ್ ಬರೀವಿರ್ತಾವ. ಆಮೇಲೆ ಫೋರ್ತ್ ಕ್ವಶನ್ 8 ಮಾರ್ಕ್ಸ್ 4 ಬರೀವಿರ್ತಾವ. ಇಷ್ಟಾದ್ಮೇಲೆ 90 ಮಾರ್ಕ್ಸ್ ಆಗಿರ್ತದ. ಲಾಸ್ಟ್ 5 ಮಾರ್ಕ್ಸ್ ಕ್ವಶನ್ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಇರ್ತಾವ. ಈ ತರ ಚಾರ್ಟ್ ಬರೆಯುವುದಿರ್ಬೋದು. ಅಂದ್ರೆ ಹುಡುಗರಿಗೆ ಈಸಿಲಿ ಬಹಳಷ್ಟು ಬರೀದೆ ಈ ತರ ಕೆಲವೊಂದು ಪ್ರಾಕ್ಟಿಕಲ್ ಓರಿಯೆಂಟೆಡ್ 3 ಕ್ವಶನ್ ಕೊಟ್ಟಿರ್ತಾರ. 5 ಮಾರ್ಕ್ಸ್ ಈಚ್ ಇರ್ತಾವ, 2 ಬರೀಬೇಕು. ಈ ಫಸ್ಟ್ ಲೆಸನ್ ಒಳಗ ಮೇಲಿಂದ ಮೇಲೆ ಬೀಳುವಂತಹ ಒಂದು ಪ್ರಶ್ನೆ ಇದು. ಶೋ ದ ಡಿಫರೆಂಟ್ ಬಿಸ್ನೆಸ್ ಆಕ್ಟಿವಿಟೀಸ್ ವಿತ್ ದ ಹೆಲ್ಪ್ ಆಫ್ ದ ಚಾರ್ಟ್. ವ್ಯವಹಾರದ ವಿವಿಧ ಚಟುವಟಿಕೆಗಳನ್ನು ಚಿತ್ರೀಕರಿಸಿರಿ ಅಥವಾ ಚಿತ್ರದ ಸಹಾಯದಿಂದ ಬಿಡಿಸಿರಿ ಅನ್ನುವಂಥದ್ದೊಂದು ಕ್ವಶನ್ 5 ಮಾರ್ಕ್ಸ್ ಒಳಗೆ ಬರ್ತದೆ. ಆ ಚಾರ್ಟ್ ನಿಮ್ಮ ಬುಕ್ನಾಗ ಕೊಟ್ಟಾರೆ. ಈ ಚಾರ್ಟು ಸಹ ನೀವು ಎಲ್ಲೋ ಒಂದು ಸ್ಕೆಚ್ ಪೆನ್ಲೆ ಬರೋದು ನಿಮ್ಮ ಮನೆಯೊಳಗೆ ನೀವು ಎಲ್ಲಿ ಸ್ಟಡಿ ಏರಿಯಾ ಇರ್ತದೋ ಅಲ್ಲಿ ಅದನ್ನು ಸ್ಟಿಕ್ ಮಾಡ್ಕೊರಿ. ಅಂದ್ರೆ ಮೇಲಿನ ಮೇಲೆ ಅದು ಕಣ್ಣಿಗೆ ಬಿತ್ತಂದ್ರೆ ಪ್ರಾಕ್ಟೀಸ್ ಆಗಿಬಿಡ್ತದೆ. ಈ ಬುಕ್ ನಿಮಗೆ ಪೂರ್ತಿಯಾಗಿ ತಿಳಿಬೇಕಾಗಿತ್ತು ಅಂದ್ರೆ ಈ ಚಾರ್ಟ್ ನಿಮಗೆ ಬರಲೇಬೇಕು. ಇಲ್ಲ ಅಂದ್ರೆ ಬಿಸ್ನೆಸ್ ಸ್ಟಡಿ ಫಸ್ಟ್ ಇಯರ್ ನಿಮಗೆ ತಿಳಿಯುವುದೇ ಇಲ್ಲ. ಯಾಕಂದ್ರೆ ಬಿಸ್ನೆಸ್ ಅಂದ್ರೆ ಏನು ಅಂತ ಗೊತ್ತಿರಬೇಕು, ಕಾಮರ್ಸ್ ಅಂದ್ರೆ ಏನು ಅಂತ ಗೊತ್ತಿದ್ದಾಗ ಮಾತ್ರ ಬಿಸ್ನೆಸ್ ಸ್ಟಡಿ ತಿಳಿಯುತ್ತದೆ, ಇಲ್ಲ ಅಂದ್ರೆ ತಿಳಿಯುವುದಿಲ್ಲ. ಓಕೆ, ನೌ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ದ ಇಂಡಸ್ಟ್ರಿ. ವಾಟ್ ಈಸ್ ಇಂಡಸ್ಟ್ರಿ? ಫಸ್ಟ್, industry is the place where raw materials are converted into finished goods. Understand? ಕೈಗಾರಿಕೆ ಅಂದ್ರೆ ಏನು? ಕೈಗಾರಿಕೆ ಅಂದ್ರೆ ಯಾವ ಪ್ರದೇಶದಲ್ಲಿ ಕಚ್ಚಾ ವಸ್ತುಗಳನ್ನು ಸಿದ್ಧ ವಸ್ತುಗಳನ್ನಾಗಿ ಮಾರ್ಪಡಿಸ್ತಾರೋ ಅದಕ್ಕೆ ನಾವು ಕೈಗಾರಿಕೆ ಅಂತ ಹೇಳಿ ಕರಿತೀವಿ, ಪ್ರೊಡಕ್ಷನ್. ಸೊ ಇಲ್ಲೇ ಈ ಇಂಡಸ್ಟ್ರಿ ಒಳಗೆ ಅಗ್ರಿಕಲ್ಚರ್ ಈಸ್ ಆಲ್ಸೋ ಟ್ರೀಟೆಡ್ ಆಸ್ ಎ ಇಂಡಸ್ಟ್ರಿ, or even services also treated as a industry nowadays. Banking industry, insurance industry, transport industry, like that. So once again the meaning of the industry. Industry is a place where raw materials are converted into finished goods. Finished goods are those which are ready to use for the ಅಲ್ಟಿಮೇಟ್ ಕನ್ಸ್ಯೂಮರ್ಸ್. ಕೈಗಾರಿಕೆ ಒಳಗ ಕಚ್ಚಾ ಪದಾರ್ಥಗಳನ್ನ ಸಿದ್ಧ ವಸ್ತುಗಳನ್ನಾಗಿ ಮಾಡ್ತಾರೆ. ಸಿದ್ಧ ವಸ್ತುಗಳು ಅಂದ್ರೆ ಏನು? ಗ್ರಾಹಕರ ಉಪಯೋಗಕ್ಕೆ ತಯಾರಾದಂತ ವಸ್ತುಗಳು. ಗ್ರಾಹಕರ ಅದರ ಅಂಗಡಿಯಿಂದ ಕೊಂಡುಕೊಂಡು ಉಪಯೋಗಿಸ್ಬಿಡ್ಬೇಕು. ಈಗ ಪೆನ್ ಬೇಕಾಗಿದೆ, ನನಗೆ ಕಾಲೇಜ್ ಶುರು ಆಗ್ತದ, ನೀವು ಅಂಗಡಿ ಒಳಗೆ ಹೋಗ್ತೀರಿ, ಪೆನ್ ತಗೋತೀರಿ. ಆ ಪೆನ್ ನೀವು ಬಂದ್ರೆ ಬರೀಲಿಕ್ಕೆ ಶುರು ಮಾಡ್ತೀರಿಲ್ಲೋ, ಅಂದ್ರೆ ಉಪಯೋಗಕ್ಕೆ ಅದು ರೆಡಿ. ಅದನ್ನ ಫರ್ದರ್ ಪ್ರೊಡಕ್ಷನ್ ಆಗಲಿ ಏನು ಮಾಡುವಂಗಿಲ್ಲ. ಅದಕ್ಕೆ ನಾವು ಸಿದ್ಧ ವಸ್ತುಗಳು ಅಥವಾ ಫಿನಿಶ್ಡ್ ಗೂಡ್ಸ್ ಅಂತ ಹೇಳಿ ಕರಿತೀವಿ. ರಾ ಮಟೀರಿಯಲ್ಸ್ ಏನು? ದೇ ಆರ್ ನಾಟ್ ರೆಡಿ ಟು ಯೂಸ್ ಟು ದ ಕನ್ಸ್ಯೂಮರ್ಸ್. ಅವು ಗ್ರಾಹಕರಿಗೆ ಉಪಯೋಗಕ್ಕೆ ಬರದೇ ಇರಂಗೆ ಇರ್ತಾವೆ. ಯಾವ? ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಕಾಟನ್ ಬಟ್ಟೆ ತಗೋರಿ. ವಿ ಪ್ರೊಡ್ಯೂಸ್ ಕಾಟನ್ ಕ್ಲಾತ್ ಫ್ರಮ್ ದ ಕಾಟನ್ ವಿಚ್ ಗ್ರೋಸ್ ಇನ್ ದ ಫೀಲ್ಡ್, ಇಸ್ಂಟ್ ಇಟ್? ನಾವು ಹತ್ತಿ ಬಟ್ಟೆಯನ್ನು ಹತ್ತಿಯಿಂದ ತಯಾರಿಸ್ತೀವಿ, ಅದನ್ನು ನಾವು ಭೂಮಿಯಲ್ಲಿ ಬೆಳಿತೀವಿ. ಈ ಕಾಟನ್ ಬಟ್ಟೆಗೆ ಹತ್ತಿ ಒಂದು ರಾ ಮಟೀರಿಯಲ್. ಯಾರಾದ್ರೂ ನಂಗೆ ಕಾಟನ್ ಬಟ್ಟೆ ಬೇಕು ಅಂತ ಅಂಗಡಿ ಒಳಗೆ ಹೋದ್ರೆ ಇಷ್ಟು ಹತ್ತಿ ನಿಮಗೆ ತಂದಿಟ್ರೆ that cotton is a raw material to the cotton textile, isn't it? Sugar cane is a raw material to the sugar. ಸಕ್ಕರೆಗೆ ಕಬ್ಬು ಕಚ್ಚಾ ವಸ್ತು. ನಿಮಗೆ ಅಂಗಡಿ ಒಳಗೆ ಹೋಗಿ ನನಗೆ 1 ಕಿಲೋ ಸಕ್ಕರೆ ಬೇಕಾಗಿದ್ರೆ ಅಂತ ಹೇಳಿ ಒಂದು 4 ಕಬ್ಬು ಕೊಟ್ಬಿಟ್ರೆ ಯೂಸ್ ಆಗ್ತೇನೆ? ಇಲ್ಲ. ಅದನ್ನ ಇಂಡಸ್ಟ್ರಿ ಒಳಗೆ ಡಿಫ್ರೆಂಟ್ ಮಷೀನರಿ ಒಳಗೆ ಡಿಫ್ರೆಂಟ್
ಪ್ರೊಸೆಸ್ ಒಳಗೆ ತಯಾರಿಸಿ ನಿಮಗೆ ಸಕ್ರೆ ಕೊಡ್ತಾರೆ. ಇಸಂಟ್ ಇಟ್? ಈ ಥರ ರಾ ಮಟೀರಿಯಲ್ಸ್ ಅಂದ್ರೇನು, ಫಿನಿಶ್ಡ್ ಗೂಡ್ಸ್ ಅಂದ್ರೆ ಏನು ಅಂತ ಹೇಳಿ ಗೊತ್ತಿರಬೇಕು. ರಾ ಮಟೀರಿಯಲ್ಸ್, ಫಿನಿಶ್ಡ್ ಗೂಡ್ಸ್. ಸೊ ಫಸ್ಟ್ ಇಂಡಸ್ಟ್ರಿ ಅಂದ್ರೆ ಏನು ಅಂತ ಹೇಳಿ ನಾನು ನಿಮಗೆ ಹೇಳಿದೆ. ಈ ಇಂಡಸ್ಟ್ರಿ ಅನ್ನುವಂಥ ವರ್ಡ್ ಹೆಂಗೆ ಯೂಸ್ ಮಾಡ್ತಾರಂದ್ರೆ, ಗ್ರೂಪ್ ಆಫ್ ದ ಸಿಮಿಲರ್ types of industries, those who produce similar types of products. For example, cotton textiles, those who produce cotton cloths, they are called textile industry. Those industry produce electronic goods, electronic industry, electrical industries. That group of that industries produce similar types of goods are called industry, isn't it? So ಈಗ ನಾವು ಕೈಗಾರಿಕೆ ಅಂತ ಎದಕ್ಕೆ ಕರಿತೀವಿ, ವರ್ಡ್ ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ, ಯಾವ ಕೈಗಾರಿಕೆಗಳು ಒಂದೇ ಥರದ ವಸ್ತುಗಳನ್ನು ತಯಾರು ಮಾಡ್ತಾವೆ ಅವು ಕೈಗಾರಿಕೆ ಅಂತ, ಆ ಗುಂಪಿಗೆ ಕೈಗಾರಿಕೆ ಅಂತ ವರ್ಡ್ ಯೂಸ್ ಮಾಡ್ತೀವಿ ನಾವು. ಹೆಂಗ ಅಂದ್ರೆ, ಹತ್ತಿ ಬಟ್ಟೆಯನ್ನ ತಯಾರಿಸುವಂಥ ಫ್ಯಾಕ್ಟ್ರಿಗೆ ಅಥವಾ ಕೈಗಾರಿಕೆಗೆ ನಾವು ಏನಂತ ಕರಿತೀವಿ, ಹತ್ತಿ ಬಟ್ಟೆ ಕೈಗಾರಿಕೆಗಳು, ಎಲೆಕ್ಟ್ರಿಕಲ್ ಗೂಡ್ಸ್ ಈ ಥರ ಕರಿತೀವಿ ನಾವು. ಕಾಸ್ಮೆಟಿಕ್ ಇಂಡಸ್ಟ್ರಿ, ಅದೇ ಥರ ಸೇವಾ ವಲಯವನ್ನು ಇದೇ ಥರ ಹೇಳ್ತೀವಿ ನಾವು. ದೋಸ್ ಇಂಡಸ್ಟ್ರೀಸ್ ಪ್ರೊವೈಡ್ ಬ್ಯಾಂಕಿಂಗ್ ಸರ್ವಿಸಸ್ ಆರ್ ಕಾಲ್ಡ್ ಬ್ಯಾಂಕಿಂಗ್ ಇಂಡಸ್ಟ್ರಿ, ಟ್ರಾನ್ಸ್ಪೋರ್ಟ್ ಸರ್ವಿಸಸ್ ಟ್ರಾನ್ಸ್ಪೋರ್ಟ್ ಇಂಡಸ್ಟ್ರಿ, ಪೋಸ್ಟಲ್ ಇಂಡಸ್ಟ್ರಿ, ಇನ್ಶೂರೆನ್ಸ್ ಇಂಡಸ್ಟ್ರಿ, ಈ ಥರ ನಾವು ಅದನ್ನು ಕರಿತೀವಿ. ಸೊ the main thing for input for industry is raw material, isn't it? So on the basis of the type of the products they produce, industries are divided into three main groups. First one, primary industry. Second one is secondary industry. Third one, tertiary industry. ಅಂದ್ರೆ ಪ್ರಾಥಮಿಕ ಕೈಗಾರಿಕೆಗಳು, ದ್ವಿತೀಯಕ ಕೈಗಾರಿಕೆಗಳು ಮತ್ತು ತೃತೀಯಕ ಕೈಗಾರಿಕೆಗಳು. ಕೈಗಾರಿಕೆಗಳು ತಯಾರಿಸುವಂತಹ ವಸ್ತುಗಳ ಆಧಾರದ ಮೇಲೆ ಇದನ್ನ ನಾವು ಡಿವೈಡ್ ಮಾಡ್ತೀವಿ. ಗೊತ್ತಿರಬೇಕು ಯಾವ ಆಧಾರದ ಮೇಲೆ ನಾವು ಇದನ್ನ ಫಸ್ಟ್ ಡಿವಿಷನ್ ಮಾಡೀವಿ ಅಂತ. ಆ ಬೇಸ್ ಗೊತ್ತಿತ್ತು ಅಂದ್ರೆ ಬಾಹ್ಯಾಟ್ ಮಾಡಬೇಕಾಗಿಲ್ಲ. ಫಸ್ಟಿಗೆ ಇಂಡಸ್ಟ್ರಿ. ಯಾಕೆ ಇಂಡಸ್ಟ್ರಿ ಅಂದ್ರೆ, ವ್ಯವಹಾರದ ಮುಖ್ಯ ಚಟುವಟಿಕೆ ಉತ್ಪಾದನೆ. ನಾವು ವಸ್ತುಗಳನ್ನು ಉತ್ಪಾದಿಸುವುದು ಎಲ್ಲೇ, ಕೈಗಾರಿಕೆ ಇಂಡಸ್ಟ್ರಿ ಒಳಗೆ, ಅದಕ್ಕದು ಫಸ್ಟ್ ಆಕ್ಟಿವಿಟಿ ಆಫ್ ದ ಬಿಸ್ನೆಸ್. ಆಮೇಲೆ ಯಾವ ಆಧಾರದ ಮೇಲೆ ಕೈಗಾರಿಕೆಯನ್ನು ನಾವು 3 ಡಿಫ್ರೆಂಟ್ ಟೈಪ್ ಡಿವೈಡ್ ಮಾಡಿವಿ ಅಂದ್ರೆ, ಆನ್ ದ ಬೇಸಿಸ್ ಆಫ್ ದ ಪ್ರೊಡಕ್ಟ್ಸ್ ದೇ ಪ್ರೊಡ್ಯೂಸ್, isn't it? ಗೊತ್ತಾಯ್ತು? ಸೊ ಫಸ್ಟ್ ಒನ್ ಈಸ್ ಪ್ರೈಮರಿ ಇಂಡಸ್ಟ್ರೀಸ್. ಪ್ರೈಮರಿ ಇಂಡಸ್ಟ್ರಿ ಮೀನ್ಸ್ ವಾಟ್? Industry, to produce goods in the industry, it requires raw material first, machineries and all such things, isn't it? So the industries, those are engaged in the extracting raw materials from the nature, are called primary industries. ಇಷ್ಟು ಹೇಳಿದ್ರೆ ಮೇಡಮ್ ಏನು ತಿಳಿವಲ್ತ್ರಿ? ಹೌದು, ತಿಳಿಯಂಗಿಲ್ಲ. ಫಸ್ಟ್ ನಾ ಹೇಳ್ತೀನಿ, ಎಕ್ಸ್ಪ್ಲೇನ್ ಕನ್ನಡದಾಗ ಮಾಡ್ತೀನಿ, ವಿತ್ ಎಕ್ಸಾಂಪಲ್ ಮಾಡ್ತೀನಿ. ಡೋಂಟ್ ವರಿ ಅಬೌಟ್ ದ್ಯಾಟ್. ಸೊ ಯಾವ ಕೈಗಾರಿಕೆಗಳು ನೈಸರ್ಗಿಕ ಸಂಪನ್ಮೂಲಗಳಿಂದ ಕಚ್ಚಾ ವಸ್ತುವನ್ನ ಹೊರತೆಗೆಯುವಲ್ಲಿ ನಿರತವಾಗಿಯೋ ಅವಕ್ಕೆ ನಾವೇನಂತ ಕರಿತೀವಿ? ಪ್ರಾಥಮಿಕ ಕೈಗಾರಿಕೆಗಳು ಅಂತ ಕರಿತೀವಿ. ಈಗ ಈ ಜೆನೆಟಿಕ್ ಇಂಡಸ್ಟ್ರಿ, ತಳಿ ಉದ್ಯಮೆಯನ್ನು ಸಹ ಕಚ್ಚಾ ವಸ್ತುಗಳನ್ನಾಗಿ ಕನ್ಸಿಡರ್ ಮಾಡ್ಲಿಕ್ಕೆ ತಿಳ್ಕೊಂಡು ನಾವು ಪ್ರಾಥಮಿಕ ಕೈಗಾರಿಕೆ ಒಳಗೆ ತಳಿ ಉದ್ಯಮವನ್ನು ಸೇರಿಸ್ತೀವಿ. ತಳಿ ಉದ್ಯಮ ಅಂದ್ರೆ ಸಸ್ಯಗಳನ್ನು ಅಭಿವೃದ್ಧಿಪಡಿಸುವುದು, ಪ್ರಾಣಿಗಳ ಮರು ಉತ್ಪಾದನೆ. Nowadays we consider genetic industry as also a primary industry because the products from the genetic industry are also serve as the raw materials to the industry. For example, reproduction of the animals, development of the
ಪ್ರೈಮರಿ ಇಂಡಸ್ಟ್ರಿ. ಕನ್ನಡದಾಗ ಹೇಳಿ ಇದ್ರೊಳಗಿನ ಪ್ರತಿಯೊಂದು ಶಬ್ದದ ಅರ್ಥವನ್ನು ನಾ ಹೇಳ್ತೇನೆ. ಯಾವ ಕೈಗಾರಿಕೆಗಳು ನೈಸರ್ಗಿಕ ಸಂಪನ್ಮೂಲಗಳಿಂದ ಮತ್ತು ಸಸ್ಯ ಮತ್ತು ಪ್ರಾಣಿಗಳ ಮರು ಉತ್ಪಾದನೆ ಮತ್ತು ಅಭಿವೃದ್ಧಿ ಪಡಿಸುವಲ್ಲಿ ತೊಡಗಿರುತ್ತವೆಯೋ ಅವಕ್ಕೆ ನಾವು ಏನಂತ ಕರಿತೀವಿ? ಪ್ರಾಥಮಿಕ ಕೈಗಾರಿಕೆಗಳು ಅಂತ ಕರಿತೀವಿ. ಸೊ first one is in the meaning of the primary industry, extractive and natural resources. What is extracting? Extract from the natural resources. Then what are natural resources? Natural resources are air, water and earth. We get the natural resources from these sources: air, water and earth, isn't it? The industry which is engaged in extracting the raw materials from the air, water and earth is called primary industry. So then what is the meaning of extract? Means it extract, ಹೊರತೆಗೆಯುವುದು, or separate from the air, water and earth, or grow from the earth is called primary industry. ಸೊ ಪ್ರಾಥಮಿಕ ಕೈಗಾರಿಕೆ ಒಳಗ ಎರಡು ಶಬ್ದಗಳ ನಿಮ್ಗೆ ಗೊತ್ತಾಗಬೇಕು. ಒಂದು ಹೊರತೆಗೆಯುವುದು, ಎರಡನೇದ್ದು ನೈಸರ್ಗಿಕ ಸಂಪನ್ಮೂಲಗಳಿಂದ ಹೊರತೆಗೆಯುವುದು. ಹಾಗಂತಂದ್ರೆ ನೈಸರ್ಗಿಕ ಸಂಪನ್ಮೂಲಗಳು ಯಾವುದರಿಂದ ನಾವು ಹೊರಗೆ ತೆಗಿತೀವಿ ಅಂದ್ರೆ ಗಾಳಿ, ನೀರು ಮತ್ತು ಭೂಮಿ ಅಥವಾ ಮಣ್ಣು. ಇವು ಮೂರರಿಂದ ನಾವು ಕಚ್ಚಾ ಪದಾರ್ಥಗಳನ್ನ ಹೊರಗೆ ತೆಗಿತೀವಿ. ಹೆಂಗೆ ತೆಗಿತೀವ್ರಿ ಮೇಡಮ್? ಗಾಳಿಯಿಂದ ಏನು ತೆಗಿತೀವಿ, ನೀರಿನಿಂದ ಏನು ತೆಗಿತೀವಿ, ಭೂಮಿಯಿಂದ ಏನು ತೆಗಿತೀವಿ. ಇವು ಹೆಂಗೆ ಒಂದು ಇಂಡಸ್ಟ್ರಿ ಕಚ್ಚಾ ವಸ್ತುಗಳು ಅಂತ ನಿಮಗೆ ಅನ್ಸಿರ್ಬೇಕು. ಇಸ್ಂಟ್ ಇಟ್? 99% industries depend on its raw materials from the nature only. All raw materials from the natural resources only. From air we extract some chemicals. ನೀವು ಕೆಮಿಕಲ್ ಇಂಡಸ್ಟ್ರಿ ನೋಡಿ ಕೇಳಿರ್ತೀರಿ. ಈ ಕೆಮಿಕಲ್ ಎಲ್ಲಿದು ಬಂತು? Extract from the air present in the nature. Then it used in the industry to produce some different products. Next one, water. We separate or we extract some chemicals. Some animals like seafood and salt and some materials, sand ಇರಬಹುದು. ಈ ಥರ ನಾವು ನೀರಿನಿಂದ ಬೇರ್ಪಡಿಸ್ತೀವಿ. We extract from the water. Those serve as a raw material to the industry. ನೀವು ನೋಡಿರ್ಬೇಕು, ಉಪ್ಪು ತಯಾರಿಸ್ತೀವಿ ನಾವು. Isn't it? ಉಪ್ಪು ಎಲ್ಲಿಂದ ಬರ್ತದ್ರಿ? ನಾವು ಸಾಲಿ ಒಳಗೆ ಕಲ್ತೀವಿ, ಸಮುದ್ರ ನೀರು ಉಪ್ಪಿರ್ತದ, ಸಮುದ್ರದಿಂದ ಬರ್ತದ. ಸಮುದ್ರ ನೀರು ಹೌದು ಅಲ್ಲ? ಅದೇ ಥರ ಉಸುಕು ನೋಡ್ತೀವಿ. ಎಷ್ಟು ಬಿಲ್ಡಿಂಗ್ ಕಟ್ತಿರ್ತೀವಿ, ಅದಕ್ಕೆಲ್ಲ ಉಸುಕು ಎಲ್ಲಿಂದ ಬರ್ತದ? ನದಿ ಅಥವಾ ಸಮುದ್ರದಿಂದ ಬರ್ತದ. ಆ ದಂಡಿ ಮೇಲೆ ಇರ್ತದ. ಯಾರು ಬೀಚಿಗೆ ಹೋಗಿರಿ, ಶೀಶೋರ್ ನೋಡಿರಿ, ಗೊತ್ತದ. ಅದೇ ಥರ ಎಷ್ಟೋ ಒಂದು ಎನಿಮಲ್ಸ್, ನಾನ್ ವೆಜ್ ಈಟರ್ಸಿಗೆ ಸೀ ಫುಡ್ ಬರೋದು ಸಮುದ್ರದಿಂದ. ಅದೊಂದು ದೊಡ್ಡ ಇಂಡಸ್ಟ್ರಿ ಅದ. ಆಮೇಲೆ ಎಷ್ಟೋ ಕೆಮಿಕಲ್ಸ್ ಇರ್ಬೋದು. ಕೆಲವೊಂದು ಸಲ ಈ ಪೆಟ್ರೋಲಿಯಂ ಈ ಕ್ರೂಡ್ ಆಯಿಲ್ ಇರ್ಬೋದು. ಅವನ್ನೆಲ್ಲ ಕೆಲವೊಂದು ಮಿನರಲ್ಸ್ ಇರ್ಬೋದು, ನಾವು ನೀರಿನಿಂದ ಪಡಿತೀವಿ. ನೀರಿನೊಳಗಿಂದ ಅದನ್ನ ಹೊರಗೆ ತೆಗಿಬೇಕಾಗ್ತದೆ. ಎಕ್ಸ್ಟ್ರಾಕ್ಟ್ ಸಮ್ ಕೆಮಿಕಲ್ಸ್ ಆಲ್ಸೋ ಎಕ್ಸ್ಟ್ರಾಕ್ಟ್ ಫ್ರಮ್ ದ ವಾಟರ್. ಸೊ ನೆಕ್ಸ್ಟ್, ಫ್ರಮ್ ದ ಅರ್ತ್. Most of the companies depend on the earth for its raw materials. First one, different minerals. Iron ore, gold, silver,
crude oil, coal, all types of minerals are from the earth only, and we grow crops from the earth, isn't it? Lot of industries depend on the food grains and horticulture crops for their industry. For example, ಎಷ್ಟೋ ಉದ್ದಿಮೆಗಳು ಈ ಕೃಷಿಯಿಂದ ಬೆಳೆಯುವಂತಹ ಉತ್ಪನ್ನಗಳನ್ನೇ ತಮ್ಮ ಕಚ್ಚಾ ವಸ್ತುಗಳನ್ನಾಗಿ ಮಾಡ್ಕೊಂಡಿರ್ತಾರೆ. ಯಾವ ಅಂದ್ರೆ ಸಕ್ರೆ ಕೈಗಾರಿಕೆ ನೋಡ್ರಿ, ಕಬ್ಬು ಬೆಳೆದೇ ಇದ್ರೆ ಸಕ್ರೆ ಬರುವುದಿಲ್ಲ, ಬೆಲ್ಲ ಬರುವುದಿಲ್ಲ. ಅದೇ ಥರ ಹತ್ತಿ ಬಟ್ಟೆ ಇರ್ಬೋದು. ಆಮೇಲೆ ಎಷ್ಟೋ ಹಣ್ಣುಗಳ ರಸ ನಾವು ನೋಡ್ತೀವಿ. ಉಪ್ಪಿನಕಾಯಿ ತಿನ್ನ ನಾರ್ಮಲಿ ಹೇಳಲಿಕ್ಕೆ ಯಾಕಂದ್ರೆ ಡೇ ಟು ಡೇ ನಮಗೆ ಗೊತ್ತಾಗುತ್ತೆ, ದೊಡ್ಡ ದೊಡ್ಡ ಕೆಮಿಕಲ್ಸ್ ವಿಷಯ ಅದನ್ನ ಹೇಳುವುದಿಲ್ಲ. ಆ ಡಿಸ್ಕಷನ್ ನಮ್ಮ ಕಾಮರ್ಸ್ ಸ್ಟೂಡೆಂಟ್ಸಿಗೆ ಬೇಡ. ಹೌದು ಅಲ್ಲ, ನೀವು ಎಷ್ಟೋ ಚೀಪ್ಸ್ ತಿಂತೀರಿ, ಕುರ್ಕುರೆ ತಿಂತೀರಿ, ಚಾಕ್ಲೇಟ್ಸ್ ತಿಂತೀರಿ, ಚಹಾ ಕುಡಿತೀರಿ, ಕಾಫಿ ಕುಡಿತೀರಿ. ಇವೆಲ್ಲ ಎಲ್ಲಿದ್ದು ಬಂತು? ಟೀ ಪೌಡ್ರು, ಕಾಫೀಸ್ ಇವು ಭೂಮಿಯಲ್ಲಿ ಬೆಳೆದಂಥ ಬೆಳೆಗಳಿವೆ. ಇವು ಇಂಡಸ್ಟ್ರಿಗೆ ರಾ ಮಟೀರಿಯಲ್ಸ್. ಟೀ ಚಹಾ ಎಲ್ಲಿ ಭೂಮಿಯೊಳಗೆ ಬೆಳೀತಂತಕೊಂಡು ತೊಗೊಂಡು ನೀರ ಹಾಕಿದ್ರೆ ಚಹಾ ಆಗೋದಿಲ್ಲ. ಅದನ್ನು ಡಿಫ್ರೆಂಟ್ ಮಷಿನ್ ಒಳಗೆ ಪ್ರೊಸೆಸ್ ಮಾಡಿ ಟೀ ಪೌಡರ್ ಮಾಡಬೇಕು. ಕಾಫಿ ಅದೇ ಥರ, ಶುಗರ್, ಕಾಟನ್, ಲಾಟ್ ಆಫ್ ಥಿಂಗ್ಸ್, ಫುಡ್ ಗ್ರೈನ್ಸ್, ವೆಜಿಟೇಬಲ್ಸ್, ಫ್ರೂಟ್ಸ್ ಜ್ಯೂಸಸ್ ನಾವು ಕುಡಿತೀವಿ. ಇವೆಲ್ಲವೂ ಎಲ್ಲಿಂದ ಬರ್ತಾವೆ? ಭೂಮಿಯಿಂದ ಬರ್ತಾವೆ, ಇಸ್ಂಟ್ ಇಟ್? ಸೊ ಅದಕ್ಕೆ ಈ ನ್ಯಾಚುರಲ್ ರಿಸೋರ್ಸಸ್ ಅಂದ್ರೆ ಯಾವ? ಏರ್, ವಾಟರ್ ಆ್ಯಂಡ್ ಅರ್ತ್. ಈ ಮೂರಿಂದ ನಾವು ರಾ ಮಟೀರಿಯಲ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ, ಹೊರಗೆ ತೆಗಿತೀವಿ. ಅದಕ್ಕೆ ಪ್ರೈಮರಿ ಇಂಡಸ್ಟ್ರಿ ಅಂದ್ರೆ ಅದು ಯಾವಂದ್ರೆ ನ್ಯಾಚುರಲ್ ರಿಸೋರ್ಸಸ್ನಿಂದ ಮತ್ತು ಸಸ್ಯಗಳನ್ನು ಪ್ರಾಣಿಗಳ ಮರು ಅಭಿವೃದ್ಧಿ ಪಡಿಸುವಂತಹ ಇಂಡಸ್ಟ್ರಿಗೆ ಪ್ರೈಮರಿ ಇಂಡಸ್ಟ್ರಿ ಅಂತ ಕರೀತೀವಿ. The one main feature of the primary industry is primary industry produce raw materials, extract raw materials from the nature, but it never produce the finished goods, those who are ready to use for the consumers. They only produce the raw materials which are converted into finished goods in the secondary industry. It is one of the main and unique feature of the primary industry. In the primary industry, they produce only raw materials, not finished goods. If in exam they ask the example for the primary industry, you should write only raw materials, not finished goods, sugarcane, cotton, somehow whatever it may be, crude oil and all that, isn't it? ಸೊ ಪ್ರಾಥಮಿಕ ಕೈಗಾರಿಕೆಯ ಒಂದು ವಿಶೇಷ ಗುಣಲಕ್ಷಣ ಅದು ಗೊತ್ತಿತ್ತು ಅಂತಂದ್ರೆ ಪ್ರಾಥಮಿಕ ಕೈಗಾರಿಕೆ ಅರ್ಥವನ್ನ ಆರಾಮಾಗಿ ಬರೀತಿರ್ಬೋದು. ಏನದಂದ್ರೆ ಪ್ರಾಥಮಿಕ ಕೈಗಾರಿಕೆ ಕಚ್ಚಾ ವಸ್ತುಗಳನ್ನು ಮಾತ್ರ ಉತ್ಪಾದನೆ ಮಾಡ್ತದೆ, ಸಿದ್ಧ ವಸ್ತುಗಳ ಉತ್ಪಾದನೆ ಅದು ಮಾಡುವುದಿಲ್ಲ. ಹೀಗಾಗಿ ಎಕ್ಸಾಮ್ದಾಗ ಪ್ರಾಥಮಿಕ ಕೈಗಾರಿಕೆಗಳಿಗೆ ಉದಾಹರಣೆ ಕೊಡಿ ಅಂತ ಕೇಳಿದಾಗ ಕಚ್ಚಾ ವಸ್ತುಗಳ ಉದಾಹರಣೆ ಕೊಡಬೇಕು. ಕಬ್ಬು, ಹತ್ತಿ, ಹಣ್ಣು, ಆಹಾರ ಧಾನ್ಯಗಳು ಈ ಥರ ಕೊಡಬೇಕು. ಅದರ ಒಂದು ಈ ವಿಶೇಷ ಗುಣಲಕ್ಷಣ ಗೊತ್ತಿತ್ತು ಅಂದ್ರೆ ನೀವು ಬರೀತೀರಿ ಪ್ರಾಥಮಿಕ ಕೈಗಾರಿಕೆಗಳು ಯಾವಾಗಲೂ ಸಿದ್ಧ ವಸ್ತುಗಳನ್ನು ತಯಾರು ಮಾಡುವುದೇ ಇಲ್ಲ, ಕಚ್ಚಾ ವಸ್ತುಗಳನ್ನೇ ತಯಾರು ಮಾಡ್ತಾರೆ. ಗೊತ್ತಾಯ್ತು? ಸೊ ಆನ್ ದ ಬೇಸಿಸ್ ಆಫ್ ದ extraction or production of raw materials, primary industry divided into two types. One is extractive industry, another one is genetic industry. ವಸ್ತುಗಳ ಉತ್ಪಾದನೆ ಮಾಡುವ ಪದ್ಧತಿಯ ಆಧಾರದ ಮೇಲೆ ಈ ಪ್ರಾಥಮಿಕ ಕೈಗಾರಿಕೆಗಳನ್ನು ಎರಡು ಭಾಗಗಳಾಗಿ ವಿಭಾಗಿಸಾರ. ಒಂದು ಹೊರತೆಗೆಯುವ ಕೈಗಾರಿಕೆ, another one is ಸ್ಥಳೀಯ ಕೈಗಾರಿಕೆ. So extractive, already explained. Extractive industry means extracting the raw materials. You should use the raw materials while writing the meaning of the extractive industry and genetic industry, because they are the types of the primary industries. Primary industries produce or extract only raw materials, isn't it? So extractive industries are those who are extract the raw materials from the nature. Nature means air, water and earth. They only extract the raw materials from the nature. For example, minerals, crude oil,
ಕಚ್ಚಾ ಪದಾರ್ಥಗಳನ್ನು ಹೊರತೆಗೆಯುವ ಅಂತ ಕೈಗಾರಿಕೆಗಳಿಗೆ ಹೊರತೆಗೆಯುವ ಕೈಗಾರಿಕೆಗಳು ಅಂತ ಬರೀತಾರೆ. ಹೊರತೆಗೆಯುವ ಕೈಗಾರಿಕೆಗಳ ಅರ್ಥ ಬರೆಯುವಾಗ ಕಚ್ಚಾ ಪದಾರ್ಥಗಳು ಅಂತ ಉಪಯೋಗಿಸಬೇಕು. ಯಾಕಂದ್ರೆ ಈ ಹೊರತೆಗೆಯುವ ಕೈಗಾರಿಕೆಗಳು ಪ್ರಾಥಮಿಕ ಕೈಗಾರಿಕೆಯ ಒಂದು ವಿಧ. ಪ್ರಾಥಮಿಕ ಕೈಗಾರಿಕೆಯಲ್ಲಿ ಕಚ್ಚಾ ವಸ್ತುಗಳನ್ನು ಮಾತ್ರ ಉತ್ಪಾದನೆ ಮಾಡುವುದರಿಂದ ಇದು ಇಲ್ಲಿ ಅರ್ಥ ಬರೆಯುವಾಗ ಹೊರತೆಗೆಯುವ ಕೈಗಾರಿಕೆಯಲ್ಲಿ ನಿಸರ್ಗದಿಂದ ಅಥವಾ ನೈಸರ್ಗದಿಂದ ಕಚ್ಚಾ ವಸ್ತುಗಳನ್ನು ಹೊರಗೆ ತೆಗೆಯುವಂತಹ ಕೈಗಾರಿಕೆಗಳಿಗೆ ಹೊರತೆಗೆಯುವ ಕೈಗಾರಿಕೆಗಳು ಅಂತ ಕರಿತೀವಿ ನಾವು. ಬರೀ ವಸ್ತುಗಳನ್ನು ಹೊರತೆಗೆಯುವ ಕೈಗಾರಿಕೆ ಅಂದ್ರೆ ಮಾರ್ಕ್ಸ್ ಕೊಡುವುದಿಲ್ಲ. ಭೂಮಿಯೊಳಗೆ ಸಿದ್ಧ ವಸ್ತುಗಳು ಸಿಗಂಗಿಲ್ಲ. ವಸ್ತುಗಳಂದ್ರೆ ಸಿದ್ಧ ವಸ್ತುಗಳು ಅಂತ ಅರ್ಥ ಆಗ್ತದೆ. ಇಲ್ಲಿ ಕಚ್ಚಾ ಪದಾರ್ಥಗಳು ಅಂತ ಹೇಳಿ ಬರೀಲೇಬೇಕು. The another type is genetic industry. Genetic means production, reproduction and development of plant and animals. ಸಸ್ಯಗಳನ್ನು ಅಭಿವೃದ್ಧಿಪಡಿಸುವುದು by use of seeds and some cuttings of the plants, reproduce the plants like nurseries. ನೀವು ನೋಡಿರ್ತೀರಿ ನರ್ಸರಿ ಒಳಗೆ ಸಸಿಗಳು ಸಿಗ್ತಾವ, isn't it? ಆಮೇಲೆ ಸೀಡ್ಸ್ ಸಿಗ್ತಾವ. ನಮಗೆ ಬೆಳಿಬೇಕಾದ್ರೆ ಸೀಡ್ಸ್ ಬೇಕು ನಮಗೆ, ಅದೊಂದು. ನೆಕ್ಸ್ಟ್ ಒನ್ ರೀಬರ್ತ್ ಆರ್ ರೀಪ್ರೊಡಕ್ಷನ್ ಆಫ್ ಆನಿಮಲ್ಸ್. ಆನಿಮಲ್ ಇಂಡಸ್ಟ್ರಿ ಒಂದು ದೊಡ್ಡ ಇಂಡಸ್ಟ್ರಿ ನಮಗೆ. ಯಾರು ನಾನ್ ವೆಜಿಟೇರಿಯನ್ ಇದ್ದಾರೋ ಆಮೇಲೆ ಮಿಲ್ಕ್ ಪ್ರೊಡಕ್ಟ್ಸಿಗೆ ಈ ಆನಿಮಲ್ಸ್ ಅದರದ್ದು ರೀಬರ್ತ್ ರೀಪ್ರೊಡಕ್ಷನ್ ಬಹಳಷ್ಟು ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್ ಕ್ಯಾಟಲ್ ಬ್ರೀಡಿಂಗ್, poultry farm, fishing, all these things are genetic industries examples. ನಾವು ಈ ಕೋಳಿ ಸಾಕಾಣಿಕೆ ಒಂದು ದೊಡ್ಡ ಇಂಡಸ್ಟ್ರಿ, ಅದಕ್ಕೆ ನಾವು ಪೋಲ್ಟ್ರಿ ಫಾರ್ಮಿಂಗ್ ಅಂತ ಕರಿತೀವಿ. ಎಗ್ ಇರ್ಬೋದು, ಚಿಕನ್ ಇರ್ಬೋದು, ನಾನ್ ವೆಜಿಟೇರಿಯನ್ಸಿಗೆ ಒಂದು ದೊಡ್ಡ ಇಂಡಸ್ಟ್ರಿ. ಈಗ ನೋಡಿರ್ಬೇಕು ನೀವು ನ್ಯೂಸ್ ಅಡ್ವರ್ಟೈಸಿಂಗ್ ಒಳಗೆಲ್ಲ ಈಗ ಇಂಡಸ್ಟ್ರಿ ಟೈಪ್ ಅದ್ರದ್ದು ಅಡ್ವರ್ಟೈಸ್ ಬರ್ತಾವೆ. ನೆಕ್ಸ್ಟ್ ಒನ್ ಕ್ಯಾಟಲ್ ಬ್ರೀಡಿಂಗ್, ಆಕಳ ಸಾಕಾಣಿಕೆ. ಆಕಳು ಒಂದು ಅಥವಾ ಎಮ್ಮೆ, ಆಕಳು, ಕುರಿ ಈ ಥರ ಪ್ರಾಣಿಗಳ ಸಾಕಾಣಿಕೆ ಒಂದು ನಾನ್ ವೆಜಿಟೇರಿಯನ್ಗೆ ಮೀಟ್ ಒಂದು. ಎರಡನೇದು ಮಿಲ್ಕ್ ಇಂಡಸ್ಟ್ರಿ, ಮಿಲ್ಕ್ ಪ್ರೊಡಕ್ಟ್ಸ್. ನಾವು ಬಹಳಷ್ಟು ಮಿಲ್ಕ್ ಪ್ರೊಡಕ್ಟ್ಸ್ ಅನ್ನ ಯೂಸ್ ಮಾಡ್ತೀವಿ. ಒಂದಂತೂ ಹಾಲು ಸರಿನೇ ಸರಿ. ಎರಡನೇದು ಐಸ್ ಕ್ರೀಮ್ ಇರ್ಬೋದು, ಕರ್ಡ್ ಇರ್ಬೋದು, ಘೀ ಇರ್ಬೋದು, ಈ ಥರ ಡಿಫ್ರೆಂಟ್ ನಾವು ಮಿಲ್ಕ್ ಪ್ರಾಡಕ್ಟ್ಸ್ ಅನ್ನು ಯೂಸ್ ಮಾಡ್ತೀವಿ ಬೈ ಯೂಸಿಂಗ್ ದ ಮಿಲ್ಕ್. ದೇ ಆರ್ ಆಲ್ ಫ್ರಮ್ ದ ಅನಿಮಲ್ಸ್ ಓನ್ಲಿ, isn't it? So, and fishing, fisheries. So these are all from the nature only or by rebirth and reproduction of the animals. So ತಳಿ ಕೈಗಾರಿಕೆ ಅಂದ್ರೆ ಯಾವ ಕೈಗಾರಿಕೆಗಳು ಸಸ್ಯ ಮತ್ತು ಪ್ರಾಣಿಗಳನ್ನು ಅಭಿವೃದ್ಧಿಪಡಿಸಿ ಮರು ಉತ್ಪಾದನೆ ಮಾಡ್ತಾವೋ ಅವಕ್ಕೆ ನಾವೇನಂತ ಕರಿತೀವಿ? ತಳಿ ಉದ್ಯಮ ಅಂತ ಕರಿತೀವಿ. ಆದರೆ ಎಕ್ಸಾಂಪಲ್ಸ್ ಅಂದ್ರೆ ನಾನು ಹೇಳಿದ್ದೆ ಕೋಳಿ ಸಾಕಾಣಿಕೆ, ಆಕಳ ಸಾಕಾಣಿಕೆ, ಕುರಿ ಸಾಕಾಣಿಕೆ, ಮೀನುಗಾರಿಕೆ ಇವೆಲ್ಲವೂ ತಳಿ ಉದ್ಯಮದ ಮತ್ತು ಸಸ್ಯಗಳನ್ನು ಅಭಿವೃದ್ಧಿಪಡಿಸುವುದು ಸಸ್ಯ ಪಾಲನಾ ಕೇಂದ್ರಗಳು ಅಥವಾ ನರ್ಸರೀಸ್ ಅಂತ ಹೇಳಿ ನಾವು ಕರಿತೀವಿ. ಸೊ the two types of primary industries are extractive industry and genetic industry. ಪ್ರಾಥಮಿಕ ಕೈಗಾರಿಕೆ ಎರಡು ವಿಧಗಳು, ಹೊರತೆಗೆಯುವ ಕೈಗಾರಿಕೆ ಮತ್ತು ತಳಿ ಕೈಗಾರಿಕೆ. ಗೊತ್ತಾಯ್ತು? ಸೊ ನೆಕ್ಸ್ಟ್ ಒನ್ ಸೆಕೆಂಡರಿ ಇಂಡಸ್ಟ್ರಿ. Secondary industry means only mere raw material enough for the life? No. They are not ready to use for the customers. ಸಕ್ಕರೆ ಬೇಕಾಗಿದೆ, 2 ಕಪ್ ತಂದು ಚಾದ ಮೇಲೆ ಚಾಕ್ ಸಕ್ಕರೆ ಬೇಕಾಗಿದೆ, ಹಿಂಡಿದ್ರೆ ಚಾ ಹಾಕೋದೇನು ಇಲ್ಲ, ಸಕ್ಕರೆ ಬೇಕು ನಮಗೆ. ಸೊ the secondary industry convert the raw materials of the primary industry into the finished goods are called secondary industries. ಕನ್ನಡದಾಗ ಹೇಳಿ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು, ಡೋಂಟ್ ವರಿ. ದ್ವಿತೀಯಕ ಕೈಗಾರಿಕೆಗಳಂದ್ರೆ ಏನು? ಬರೇ ಕಚ್ಚಾ ವಸ್ತುಗಳು ನಮಗೆ ಜೀವನ ನಡೆಸ್ಲಿಕ್ಕೆ ಸಾಕು. ಬಟ್ಟೆ ಬೇಕಾಗಿದ್ರೆ ಇಷ್ಟು ಹತ್ತಿ ತಗೋರಿಂದ ಒಂದು ಗಂಟೆ ಒಂದು ಚಿಂದ ಹಾಕಿ ಕೊಟ್ರೆ, ಸಕ್ಕರೆಗೆ ಆ ಥರ ಹೇಳಿದ್ರೆ ನಡೆಯಂಗಿಲ್ಲ. ಅದಕ್ಕೆ ನಾವು ಗ್ರಾಹಕರಿಗೆ ಉಪಯೋಗ ಆಗುವಂಗೆ ತಯಾರು ಮಾಡಬೇಕು. ಸೊ ದ್ವಿತೀಯಕ ಕೈಗಾರಿಕೆಗಳಂದ್ರೆ ಪ್ರಾಥಮಿಕ ಕೈಗಾರಿಕೆ
ಕೈಗಾರಿಕೆಗಳಿಗೆ ನಾವು ಏನಂತ ಕರಿತೀವಿ? ದ್ವಿತೀಯಕ ಕೈಗಾರಿಕೆ ಅಂತ ಹೇಳಿ ಕರಿತೀವಿ. ಅದರ ಅರ್ಥ ಬರಿಬೇಕಾದ್ರೆ ಪ್ರಾಥಮಿಕ ಕೈಗಾರಿಕೆಯಲ್ಲಿ ದೊರೆತಂತ ಕಚ್ಚಾ ವಸ್ತುಗಳು ಅಂತ ಬರಿಬೇಕು. ಯಾಕಂದ್ರೆ ಪೇಪರ್ ತಿದ್ದುವವರು ಸ್ಕೂಲ್ನಾಗ ಇದನ್ನ ನೋಡುದಿಲ್ಲ, ಕಾಲೇಜಾಗ ನೋಡ್ತಾರೆ. ಈ ಹುಡುಗಗೆ ಎಷ್ಟು, ಈ ಸ್ಟೂಡೆಂಟಿಗೆ ಎಷ್ಟು ನಾಲೆಜ್ ಅದ, ಡೆಪ್ತ್ ಅದ ಅಂತ ಹೇಳಿ. ನೀವು ಪ್ರಾಥಮಿಕ ಕೈಗಾರಿಕೆಯಲ್ಲಿ ದೊರೆತಂತಹ ಕಚ್ಚಾ ವಸ್ತುಗಳು ಅಂದ್ರೆ ಈ ಸ್ಟೂಡೆಂಟ್ಸಿಗೆ ಪ್ರೈಮರಿ ಇಂಡಸ್ಟ್ರಿ ಅಂದ್ರೆ ಏನಂತ ಗೊತ್ತದ ಅಂತ ಹೇಳಿ ಗೊತ್ತಾಗ್ತದೆ. ಸೊ ಯು ಶೋ ಸಮಥಿಂಗ್ ಮೋರ್ ಇನ್ ದ ಕಾಲೇಜ್ ಸ್ಟಡಿ ಆರ್ ಎಕ್ಸಾಮಿನೇಷನ್ಸ್ while writing the answers. So it is the difference between the college exam and the school exam, isn't it? So the word, use the word conversion of raw materials from the primary industry into finished goods is called secondary industry. ಪ್ರಾಥಮಿಕ ಕೈಗಾರಿಕೆಯಲ್ಲಿ ದೊರೆತಂತಹ ಕಚ್ಚಾ ಪದಾರ್ಥಗಳನ್ನು ಸಿದ್ಧ ವಸ್ತುಗಳನ್ನಾಗಿ ಮಾಡುವಂತಹ ಕೈಗಾರಿಕೆಗಳಿಗೆ ನಾವೇನಂತ ಕರಿತೀವಿ? ದ್ವಿತೀಯಕ ಕೈಗಾರಿಕೆಗಳು ಅಂತ ಕರಿತೀವಿ. ಸಿದ್ಧ ವಸ್ತುಗಳು, ಫಿನಿಶ್ಡ್ ಗೂಡ್ಸ್ ಅಂದ್ರೆ ಏನು ಅಂತ ಹೇಳಿ, ದೋಸ್ ಆರ್ ರೆಡಿ ಟು ಯೂಸ್ ಟು ದ ಕನ್ಸ್ಯೂಮರ್ಸ್ ಆರ್ ಅಲ್ಟಿಮೇಟ್ ಕನ್ಸ್ಯೂಮರ್ಸ್. ಗ್ರಾಹಕರಿಗೆ ಉಪಯೋಗಕ್ಕೆ ತಯಾರಾದಂತಹ ವಸ್ತುಗಳಿಗೆ ನಾವು ಸಿದ್ಧ ವಸ್ತುಗಳು ಅಂತ ಹೇಳಿ ಕರಿತೀವಿ. ಸೊ ಸೆಕೆಂಡರಿ ಇಂಡಸ್ಟ್ರೀಸ್ ಆರ್ ಡಿವೈಡೆಡ್ ಇಂಟು ಮ್ಯಾನುಫ್ಯಾಕ್ಚರಿಂಗ್ industry and construction industry on the basis of the type of the production. Secondary industries are divided into two parts: manufacturing industry and construction industry. First, manufacturing industry, same as the secondary industries meaning. Manufacturing industry is one which converts the raw material into finished goods. Construction industry. Construction industry means those industry engage in construction of buildings, roads, dams, bridges, etc. are called construction industries, isn't it? There are two type of industries in the secondary industries on the basis of type of production: manufacturing industry and construction industry. ದ್ವಿತೀಯಕ ಕೈಗಾರಿಕೆಗಳೊಳಗ ಎರಡು ಪ್ರಕಾರಗಳು. ಉತ್ಪಾದನಾ ಪದ್ಧತಿಯ ಆಧಾರದ ಮೇಲೆ, ಆಧಾರ ಗೊತ್ತಿರಬೇಕು, ಉತ್ಪಾದನೆ ಮಾಡುವ ರೀತಿ ಪದ್ಧತಿಯ ಆಧಾರದ ಮೇಲೆ ಎರಡು ಪ್ರಕಾರಗಳು. ಒಂದು ಉತ್ಪಾದನಾ ಉದ್ಯಮ, ಇನ್ನೊಂದು ನಿರ್ಮಾಣ ಉದ್ಯಮ. ಉತ್ಪಾದನಾ ಉದ್ಯಮ ಅಂದ್ರೆ ಸೆಕೆಂಡರಿ ಇಂಡಸ್ಟ್ರಿ, ದ್ವಿತೀಯಕ ಕೈಗಾರಿಕೆಯ ಅರ್ಥವೇ ಅದು. ಕಚ್ಚಾ ಪದಾರ್ಥಗಳನ್ನ ಸಿದ್ಧ ವಸ್ತುಗಳನ್ನಾಗಿ ಮಾಡುವಂತಹ ಕೈಗಾರಿಕೆಗಳಿಗೆ ಉತ್ಪಾದನಾ ಕೈಗಾರಿಕೆ ಅಂತ ಕರಿತೀವಿ ನಾವು. ಅಥವಾ ಕಚ್ಚಾ ಪದಾರ್ಥವನ್ನು ಉಪಯೋಗಿಸಿ ಸಿದ್ಧ ವಸ್ತುವನ್ನು ಉತ್ಪಾದಿಸುವ ಕೈಗಾರಿಕೆಗೆ ಉತ್ಪಾದನಾ ಉದ್ಯಮ. ಶಬ್ದ ನೆನಪಿಟ್ಟುಕೋಬೇಕಂದ್ರೆ ಸಿದ್ಧ ವಸ್ತುಗಳನ್ನು ತಯಾರಿಸುವ ಬದಲಿ ಉತ್ಪಾದಿಸುವ ಅಂತ ಹೇಳಬಹುದು. ಉತ್ಪಾದನಾ ಕೈಗಾರಿಕೆ ಅಂತ ಹೇಳಿ ನಾವು ಕರಿತೀವಿ. ಆಮೇಲೆ ನೆಕ್ಸ್ಟ್ ಒನ್ ನಿರ್ಮಾಣ ಉದ್ಯಮ. ಈಗ ಕಟ್ಟಡ ನಿರ್ಮಾಣ ನೋಡ್ತಿರ್ಬೇಕು ನೀವು. ರೋಡ್ ಕನ್ಸ್ಟ್ರಕ್ಷನ್, ಅದು ನಿರ್ಮಾಣ ಮಾಡುವುದು. ನಾವು ಅಣೆಕಟ್ಟು ನೋಡ್ತೀವಿ, ಸೇತುವೆಗಳನ್ನು ನೋಡ್ತೀವಿ, ಕಾಲುವೆಗಳನ್ನು ನೋಡ್ತೀವಿ. ಇವನ್ನ ಕಟ್ಟುತ್ತಾರೆ ವಿತ್ ದ ಹೆಲ್ಪ್ ಆಫ್ ಬ್ರಿಕ್ಸ್ ಅಂಡ್ ಸಿಮೆಂಟ್ಸ್ ಅಂಡ್ ಸ್ಯಾಂಡ್ ಅಂಡ್ ಸಮ್ ಟೆಕ್ನಾಲಜಿ, isn't it? Nowadays construction is also considered as a industry. ಈ ನಿರ್ಮಾಣವನ್ನು ಮಾಡುವಂತಹ ಕಟ್ಟಡ, ಅಣೆಕಟ್ಟು, ಕಾಲುವೆ, ಸೇತುವೆ ಇವನ್ನು ಕಟ್ಟುವಂಥದ್ದಕ್ಕೂ ಸಹ ನಾವು ಕೈಗಾರಿಕೆ ಅಂತ ಕರಿತೀವಿ. ಯಾವ ಕೈಗಾರಿಕೆ ಕಟ್ಟಡ, ರಸ್ತೆ, ಕಾಲುವೆ, ಅಣೆಕಟ್ಟು, ಸೇತುವೆಗಳ ನಿರ್ಮಾಣದಲ್ಲಿ ತೊಡಗಿರುತ್ತವೆಯೋ ಅಂತಹ ಕೈಗಾರಿಕೆಗಳಿಗೆ ನಾವು ಏನಂತ ಕರಿತೀವಿ? ನಿರ್ಮಾಣ ಉದ್ಯಮ ಅಂತ ಹೇಳಿ ಕರಿತೀವಿ. ಸೊ ಇವತ್ತು ನಾವು ಡಿಸ್ಕಷನ್ ಮಾಡಿದ್ದಂದ್ರೆ ಇಂಡಸ್ಟ್ರಿ ಅಂದ್ರೆ ಏನು? ಇಟ್ ಈಸ್ ದ ಫಸ್ಟ್ ಆಕ್ಟಿವಿಟಿ ಆಫ್ ದ ಬಿಸ್ನೆಸ್. What is the meaning of industry and different types of the industries. First main types are primary industry, secondary industry and tertiary industry. Primary industry divided into two parts: extractive industry and genetic industry. Meaning of the secondary industry divided into two parts: manufacturing industry and construction industry. Okay, ನಾಳೆ ಇದನ್ನು ಕಂಟಿನ್ಯೂ ಮಾಡ್ತೀನಿ. ಅದರೊಳಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ನೋಡೋಣ. ಆಮೇಲೆ ಕಾಮರ್ಸ್ ಅಂದ್ರೆ ಏನು ಅಂತ ನೋಡೋಣ. ನಿಮಗೆ ಅಟೆಂಡೆನ್ಸ್ ನನಗೆ ತೋರಿಸಲೇಬೇಕು. ವಾಟ್ಸಪ್ ಮೆಸೇಜು ವಿಡಿಯೋ ನೋಡಿದ ಮೇಲೆ ಓಕೆ ಅಂತಲೇ ಬರೀಬೇಕು, ಇಲ್ಲ ಥಂಬರೇ ತೋರಿಸ್ಬೇಕು. ಓಕೆ, ಟೇಕ್ ಕೇರ್.